ಬೆಂಗಳೂರಿನ ಮಲ್ಲೇಶ್ವರಂಗೆ ಎಲ್ರು ಶಾಪಿಂಗ್ ಬಂದಿರ್ತಾರೆ ಅಥವಾ ಬೇರೆ ಕೆಲಸದ ಮೇಲೆ ಆದ್ರೂ ಬಂದಿರ್ತಾರ ಅಥವಾ ಶಾಪಿಂಗ್ ಬಂದಾಗ ನೀವೇನಾದ್ರು ಎಲ್ಲಾ ಶಾಪಿಂಗ್ ಮುಗಿಸಿ ಸುಸ್ತಾದಾಗ ಹೊಟ್ಟೆ ಹಸಿವು ಆಗುತ್ತೆ. ಹೊಟ್ಟೆ ಹಸಿವು ಆದ್ಮೇಲೆ ನಾವು ಒಳ್ಳೆ ಆಹಾರ ಸೇವನೆ ಮಾಡ್ಬೇಕು ಅಥವಾ ಒಂದು ಒಳ್ಳೆ ಫುಡ್ ಬೇಕು, ಜಂಕ್ ಫುಡ್ ಬೇಡ ಅಂತಂದ್ರೆ ನೀವು ಬರ್ಬೇಕಾಗಿರೋ ಜಾಗ ಮಲ್ಲೇಶ್ವರಂನ ಥರ್ಡ್ ಕ್ರಾಸ್ ಏನಿದೆ ಅಂದ್ರೆ ಪೈ ಮೊಬೈಲ್ಸ್ ನ ಪಕ್ಕದಲ್ಲಿ, ಜೊತೆಗೆ ವೆಂಡಿ ಜುವೆಲ್ಸ್ ನ ಅಪೋಸಿಟ್ ಅಲ್ಲಿ ಒಬ್ರು ಆಂಟಿ ಒಳ್ಳೆ ಫುಡ್ ಅಂದ್ರೆ ಏನು ಕಾಳುಗಳನ್ನ ರಾತ್ರಿ ನೆನೆ ಹಾಕ್ಬಿಟ್ಟು ಅದರಿಂದ ಒಂದು ಸ್ನಾಕ್ಸ್ ನ ಮಾಡ್ತಾರೆ. ಸೊ ನಾವು ಇವತ್ತು ಅದೇ ಜಾಗಕ್ಕೆ ಬಂದಿರ್ತಾರೆ. ಯಾವೆಲ್ಲ ಸ್ನಾಕ್ಸ್ ಮಾಡ್ತಾರೆ ಅಥವಾ ಅದು ಪ್ರೊಸೀಜರ್ ಹೇಗಿರುತ್ತೆ ಅದ್ರ ಬಗ್ಗೆ ಅವ್ರನ್ನೇ ಮಾತಾಡ್ಸಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಬನ್ನಿ. ಆಂಟಿ ನಮಸ್ಕಾರ ರೀ. ನಮಸ್ಕಾರಮ್ಮ. ಹೆಸರು ಆಂಟಿ ನಿಮ್ದು? ನಮ್ಮ ಹೆಸರು ರೇಣುಕಾಂತಮ್ಮ. ಆಂಟಿ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ ಇದನ್ನ? ನಾನು 7-8 ವರ್ಷ ಆಯ್ತ್ರಿ ಮೇಡಮ್. 1-3 ವರ್ಷ ಗ್ಯಾಪ್ ಮಾಡಿದ್ದೀರಲ್ಲ, ಅಂಗಡಿ ಮಾಡಿದ್ವಲ್ಲ, ಹಂಗಾಗಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡೀರಿ. ಮೊನ್ನೆ ಇದು ಇನ್ಸ್ಟಾಗ್ರಾಮ್ದಾರ ಬಂದು ಒಳ್ಳೆ ಐಡಿಯಾ ರೀ, ಪಾಪ ಎಲ್ಲ ಜನ ಬರ್ತಾ ಇದ್ರು. ಐಡಿಯಾ ಹೆಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಕಾಳುಗಳಿಂದ ಸ್ನಾಕ್ಸ್ ಮಾಡ್ಬೇಕು ಅಂತ? ಹ್ಞೂ ಊರ್ ಕಡೆ ಮಾಡ್ತಿದ್ವಲ್ರಿ, ಹಂಗಾಗಿ ನಮ್ಮ ಅಣ್ಣವ್ರು ಇದ್ದಿರಿ, ಅವರೇ ಐಡಿಯಾ ಕೊಟ್ಟಿದ್ವಿ ಎಲ್ಲ ಹಿಂಗೆ ಮಾಡ್ಬೇಕಂತ. ಅವ್ರು ಹೋದ್ರಲ್ರಿ, ನಾವ್ ಅದೇ ಕಂಟಿನ್ಯೂ ಮಾಡೀವ್ರಿ ಅಷ್ಟೇ. ಇದು ನೀವು ಪ್ರೊಸೀಜರ್ ಹೆಂಗ್ ಸ್ಟಾರ್ಟ್ ಮಾಡ್ಕೋತೀರಿ ಇದು ಮಾಡುದೆಲ್ಲ? ಬೆಳಗ್ಗೆ ನೈಟ್ ಹೊತ್ತು ನೆನೆಕ್ ಹಾಕದ್ರಿ, 12 ಅವರ್ ನೆನೆ ಹಾಕಿ ಬೆಳಗ್ಗೆ ಎತ್ತಿ ನೆನೆಕ್ ಹಾಕಿ ಮೊಳಕೆ ಬಂದ್ಮೇಲೆ ಇಲ್ಲಿ ತರದ್ರಿ. ಯಾವೆಲ್ಲ ಸ್ನಾಕ್ಸ್ ಕೊಡ್ತೀರಿ ಆಂಟಿ ಕಾಳುಗಳಿಂದ? ಕಾಳಂದ್ರ ಸಲಾಡ್ ಅಂದ್ರ ಹಸಿದು, ಬಿಸಿ ಅಂದ್ರೆ ಈ ತರ ಮಸಾಲ ಒಳ್ಳೇದು, ಹೆಲ್ತಿಗೆ ತಿನ್ನಿ ಅಂತ ಹೇಳಿದ್ರಿ. ಈಗಿನ ಹುಡುಗರೆಲ್ಲ ಬರೀ ಜಂಕ್ ಫುಡ್ ತಿಂದ ಆರೋಗ್ಯ ಹಾಳು ಮಾಡ್ಕೊಳ್ತಾರ. ಸೊ ಅವ್ರಿಗೇನ್ ಹೇಳಕ್ ಇಷ್ಟಪಡ್ತೀರಿ? ತಿನ್ಬೇಡಿ, ಒಳ್ಳೇದು, ಬನ್ನಿ ನಮ್ಮ ಹತ್ರ 40 ರೂಪಾಯಿ ಅಂತ ಮುಖ ನೋಡ್ಬೇಡಿ, ಒಳ್ಳೆ ಫುಡ್ ಐತೆ, ಹೆಲ್ತಿ ಫುಡ್, ಬನ್ನಿ ಎಲ್ಲ ಆರೋಗ್ಯ ಆಗಿರ್ರಿ ಅಂತ ಹೇಳ್ತೀನ್ರಿ. ಆಂಟಿ ಇನ್ನು ನಿಮ್ಗೆ ಇಷ್ಟ ಜನ ಬಂದ್ ತಿಂದ್ ಹೋಗಿರ್ತಾರಲ್ಲ ಕಾಳೆಲ್ಲ, ಸೊ ನಿಮ್ಗ ಎಲ್ರು ಹೇಳುದು ಏನೊಂದ್ ಮಾತು? ಎಲ್ಲ ಅಂಟಿ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು ಅಂತಾರೆ. ನಮ್ಮ ಹತ್ರ ಇನ್ಸ್ಟಾಗ್ರಾಮ್ದವ್ರಿಗೆ ಎಲ್ಲ ಯಾರು ನನ್ನ ಚಾನಲ್ ಮಾಡೋದಾಗೆಲ್ಲ ಟ್ಯಾಂಕ್ ಕೇಳ್ರಪ್ಪ, ನನ್ನ ಅಡ್ರೆಸ್ ಅಂತ ಹೇಳ್ತೀನಿ ನಾನು. ಅಂದ್ರ ಸೊ ನಾರ್ಮಲಿ ಎಷ್ಟೊಂದ್ ಜನ ಇಲ್ಲಿ ಬಂದಿರ್ತೀರಿ, ಸೊ ಟೇಸ್ಟ್ ಮಾಡಿರ್ತಾರ, ಗೊತ್ತಿರಂಗಿಲ್ಲ. ಹಂಗಾಗಿ ಬಹಳ ಜನ ಸೋಶಿಯಲ್ ಮೀಡಿಯಾ ತುಂಬಾ ಜನರು ಅವ್ರು ವಿಡಿಯೋ ಮಾಡೋದು ಅಸಂಟು. ಅವಾಗ ಡೈಲಿ ನಾನು 5 kg 10 kg ಮರ್ತಿದಾರೆ ಅಷ್ಟೇ. ಈಗ 20 kg ತನ ಹೊಂಟಾರ್ರಿ. ಎಲ್ಲ ಜನ ಹುಡ್ಕೊಂಡ್ ಬರಕತ್ತಾರ ಆಂಟಿ ಅಂತ. ಸೋಶಿಯಲ್ ಮೀಡಿಯಾ ನೋಡ್ರಿ ಇವಾಗ ಎಷ್ಟು ಯೂಸ್ ಅದ. ಹ್ಞೂನ್ರಿ, ಥ್ಯಾಂಕ್ಸ್ ಮೇಡಮ್, ಎಲ್ರಿಗೂ ಥ್ಯಾಂಕ್ಸ್. ಧನ್ಯವಾದಗಳ್ರಿ. ನಾವ್ ಬಂದಿನ್ರಿ, ಯಾರಿಲ್ಲ ಅಂತ ಅಂದ್ರೆ ಹೆಲ್ಪ್ ಮಾಡಿದ್ರಿ, ಅದೇ ಮೇನ್ ರೀ. ನನ್ಗೆ ಹೌದಿಲ್ರಿ, ಎಲ್ಲಾರು ಸಹಾಯ ಮಾಡಿದ್ರು, ಅವ್ರು ನೋಡಿ ಎಲ್ಲ ಬರಕತ್ತಲ್ರಿ, ಅದೇ ಒಂದ್ ಮೇನ್ ರೀ. ಅವ್ರಿಗಿನ ಧನ್ಯವಾದಗಳ್ರಿ. ಆಂಟಿ ಬೆಳಿಗ್ಗೆ ಎಷ್ಟ್ ಗಂಟೆಯಿಂದ ಎಷ್ಟ್ ಗಂಟೆ ತನ ಇರ್ತೀರಿ ಇಲ್ಲಿ? ಇಲ್ಲಿ ಬೆಳಗ್ಗೆ ಒಂದೊಂದ್ ತನ ಲೇಟ್ ಆಗಿ ಬರ್ತೀನಿ, 10 ಗಂಟೆ 10:30. ರಾತ್ರಿ ಮಾತ್ರ 10:30 ತನ ಇದ್ದೇ ಇರ್ತೀನಿ. ಇದು ಯಾವ್ದ ಸುಟಿ ಮಾಡಿರ್ತೀರೇನ್ರಿ? ಇಲ್ರಿ, ನಿನ್ನೆ ಒಂದಿನ ರಜೆ ಮಾಡಿದಿರ ಅಷ್ಟೇ. ಊರಿಗೆ ಹೋದ್ರ ಒಂದ್ 8 ದಿನ ಆಗತ್ರಿ. ಇವಾಗ ಇಷ್ಟು ಜನ ರೀ, 8 ದಿನ ಹೋಗಕ್ಕನ್ ಆಗಲ್ರಿ. ಇವಾಗ 4 ತಿಂಗಳ 5 ತಿಂಗಳ ಎಲ್ಲಿಗೆ ಹೋಗಲ್ರಿ. 4 ತಿಂಗಳ 5 ತಿಂಗಳ ಆದ್ಮೇಲೆ ಇಸಲ ಒಂದ್ ಬೋರ್ಡ್ ತಂದು ಹಚ್ಚಿ ಹೋಗ್ತೀನ್ರಿ. 4 ದಿನ ರಜಾಪ್ಪ, ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬೋರ್ಡ್ ಹಾಕಿ ಹೋಗ್ತೀನ್ರಿ. ಬೋರ್ಡ್ ಹಾಕಿ ಹೋಗ್ತೀರಿ, ಎಲ್ರಿಗೂ ಗೊತ್ತಾಗ್ಲಿ ಆರಾಮಾಗಿ ಅಂತ. ಏನ್ ಮಾಡ್ತೀರಿ, ಬಂದ್ ಊರ್ಲಿಂದ ಬರ್ತಾರ್ರಿ ಬಾಳ ಮಂದಿರಿ. ಎಲ್ಲಿ ಅಂಟಿ ನಿನ್ನೆ ಬಂದಿವಿ, ನೀವಿದ್ದೇವ ಕಾಲೇಗ್ ಹೋಗಿದ್ರಿ ಅವ್ರದ ದಿನ. ಎಲ್ಲಾರು ಬಂದಾರ ಮೇಡಮ್, ಎಲ್ಲರಿಗೂ ಧನ್ಯವಾದಗಳು. ಕಸ್ಟಮರ್ಗಿನ ಧನ್ಯವಾದಗಳ್ರಿ. ಆಂಟಿ ಇಲ್ಲಿ ಆಳಂತ ಹುಡ್ಕೊಂಡ್ ತಿಂದು ಚೆನ್ನಾಗೈತೆ ಅಂತ ಥ್ಯಾಂಕ್ ಯು. ರಾಜ್ ಬಿ ಶೆಟ್ಟಿ ಅವ್ರು ಕಮೆಂಟ್ ಮಾಡಿದಾರೆ, ಚೆನ್ನಾಗಿದೆ. ಹೌದ್ರಿ, ಥ್ಯಾಂಕ್ಸ್ ರೀ. ನೋಡ್ರಿ, ಒಳ್ಳೇದು ತಿನ್ನಂತ ಹೇಳಿದಿರಿ ನೀವು. ನಮಗ್ ಬಡವ್ರನ್ನ ನೆನ್ಪಿಟ್ಟು ಹೇಳಿರಲ್ಲ, ಅದೇ ಒಂದ್ ಧನ್ಯವಾದಗಳ್ರಿ. ನನಗ್ ಬೆಂಗಳೂರಿಗೆ ಸಹಾಯ ಮಾಡ್ತಾರಂತ ಗೊತ್ತಿದ್ದಿಲ್ಲ ನನ್ಗೆ, ಇವಾಗಲೇ ಗೊತ್ತಾಗಿದ್ದು. ಯಾರು ಬಂದ್ರೆ ಬದುಕ್ಬೋದು, ಬೆಂಗಳೂರು ಜನ ಒಳ್ಳೆಯವರು, ಎಲ್ಲಾರು ಹೆಲ್ಪ್ ಮಾಡ್ತಾರ. ಒಳ್ಳೆ ಹೆಲ್ತಿ ಪುಟಿ ಮಾಡಿ ಅಷ್ಟೇ. ಎಲ್ಲಾರು ಚೆನ್ನಾಗಿದ್ರೆ ಹುಡ್ಕೊಂಡ್ ಬರ್ತಾರ ನಮ್ಗೆ, ಹೌದಿಲ್ಲ ಹೇಳಿ? ಈಗ ನಾವೆಲ್ಲ ಏನ್ ಹೇಳ್ತೀವಿ ಅಂದ್ರೆ ಕರ್ನಾಟಕದ ಹೃದಯ ಭಾಗ ಬೆಂಗಳೂರು ಅಂತ ಹೇಳ್ತೀವಿ. ಯಾಕಂದ್ರೆ ಬರೀ ಕನ್ನಡಿಗರಿಗೆ ಅಲ್ದೇನೆ ಬೇರೆ ರಾಜ್ಯ, ಬೇರೆ ದೇಶಗಳಿಂದ ಬಂದವ್ರಿಗೂ ಸಹ ಇರಕ್ ಜಾಗ ಕೊಟ್ಟು, ಉಸಿರಾಡ ಗಾಳಿ ಕೊಟ್ಟು, ತಿನ್ನಕ್ ಆಹಾರ ಕೊಟ್ಟು, ದುಡಿಯೋ ಕೆಲ್ಸ ಕೊಟ್ಟು ಬದುಕ್ತಾ ಇದಾರೆ. ಈ ನಮ್ ಕನ್ನಡದವ್ರಿಗೆ ಬೆಂಗಳೂರಲ್ಲಿ ಬೆಳೆಸಲ್ವಾ ಆಂಟಿ? ಇಲ್ಲ, ಬೆಳೆಸ್ತಾರ್ರಿ. ಎಲ್ಲಾರು ಬದುಕ್ಬೇಕ್ರಿ, ಆ ಜನ ಈ ಜನ ಅಂತ ಬೇಡ. ಎಲ್ಲಾರು ಹೊಟ್ಟೆಪಾಡು ಎಲ್ಲಿ ನಡೀತದ ಅಲ್ಲಿ ಬಂದಿವ್ರಿ ಅಷ್ಟೇ. ಎಲ್ಲಾರು ಬದುಕ್ರಿ, ಎಲ್ಲಾರು ಚೆನ್ನಾಗಿರ್ರಿ.
ಯಾರು ಜಗ ಆಡೋದು ಆ ಜಾತಿ ಈ ಜಾತಿ ಬೇಡ, ಎಲ್ಲರೂ ಒಂದೇ ಇರೋದಷ್ಟೇ ಒಂದ್ ಹೇಳದ್ರಿ. ಆಂಟಿ ನೋಡಿ ಈ ಸಮಯದಲ್ಲೂ ಸಹ ನಿಮ್ಗೊಂದ್ ಮೆಸೇಜ್ ಕೊಡತಾರ. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ ಯಂಗ್ ಜನರೇಷನ್ ಹೇಳಿದ್ರಿ ಒಳ್ಳೆ ಫುಡ್ ನ ತಗೊಳ್ಳಿ, ಕಾಳುಗಳನ್ನ ಅಂತ. ಸೊ ನಿಮ್ ಹತ್ರ ಬರೋ ಕಸ್ಟಮರ್ಸ್ ಅಲ್ಲಿ ಯಾವ ತರ ವಯಸ್ಸವ್ರು ಬರ್ತಾರೆ, ಯಂಗ್ ಜನರೇಷನ್ ಬರ್ತಾರೆ ನೋಡ್ರಿ. ಸಣ್ಣವ್ರು ಚಿಕ್ಕವ್ರು ಬರ್ತಾರಿ, ದೊಡ್ಡವ್ರು ಬರ್ತಾರ. ವಯಸ್ಸು ಎಲ್ಲ ತಿನ್ಬೇಕು, ಒಳ್ಳೇದು ಹೆಲ್ತಿ ಫುಡ್ ಅಂತ ಅಷ್ಟೇ ಹೇಳಿದ್ರಿ. ಅಲ್ಲ ಯಾರಿಗೆ ಇರ್ತಾರ ಮೊದ್ಲಿನ ಫುಡ್ ಇದು, ಕೆಲವು ಜನ ಗೊತ್ತಿಲ್ರಿ ಏನು ಅಂತ ಕೇಳ್ತಾರಿ. ಇದು ಹೆಸರು ಕಾಳದ ಕಡ್ಲೆ ಕಾಳಮ್ಮ ಅಂತ ಹೇಳ್ತೀರಿ. ಗೊತ್ತಿಲ್ಲ ಒಳ್ಳೇದಮ್ಮ ಇದು ಅದಕ್ಕೆ ತಿನ್ಬೇಕು ಅಂತ ಕೇಳ್ತಾರಿ. ನೋಡಮ್ಮ ಒಳ್ಳೆ ಹೆಲ್ತಿ ಫುಡ್ ತಿನ್ನಿ ಅಂತ ಹೇಳ್ತೀನಿ ಅಷ್ಟೇ. ಅಂಡ್ ನೀವು ಕಾಳು ಮಾತ್ರ ಸ್ವಲ್ಪ ಬಿಸಿ ಮಾಡ್ತೀರಾ, ಯಾವ್ದು ವೆಜಿಟೇಬಲ್ಸ್ ಬಿಸಿ ಮಾಡಲ್ಲ? ಇಲ್ಲ ಎಲ್ಲ ನ್ಯಾಚುರಲ್ ಆಗಿ ಹಾಕಿ ಕೊಡೋದ್ರಿ. ಅಂದ್ರೆ ಏನೋ ಹೋಗ್ಬಾರ್ದು ಪೌಷ್ಟಿಕಾಂಶಗಳನ್ನ. ಹಸಿದೆ ತಿನ್ನಂತ ಹೇಳ್ತೀನಿ. ಅವ್ರು ಟೇಸ್ಟ್ ನೋಡ್ತಾರಿ. ಅಂಟಿ ಇಲ್ಲ ನನ್ಗೆ ಬಿಸಿದೆ ಕೊಡು. ಒಬ್ಬರಿಗೆ ಅಲ್ಲಾಗಲ್ರಿ, ಸ್ಮೂತ್ ಆಗಿ ಇರ್ಬೇಕು, ಬಿಸಿ ತಿನ್ಬೇಕು ಅಂತಾರಿ. ಈಗ ಅವ್ರು ಕೇಳಿದ್ ನಾವ್ ಕೊಡ್ಲೇಬೇಕ್ರಿ, ಹೌದಿಲ್ಲ? ಇವಾಗ ನಿಮ್ಮ ವಿಡಿಯೋ ವೈರಲ್ ಆದ್ಮೇಲೆ ಮತ್ತೆ ಆಗಿನ ಮುಂಚೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಲೈಫ್? ಅಯ್ಯೋ ತುಂಬಾ ಚೆನ್ನಾಗೈತ್ರಿ, ತುಂಬಾ ಹೆಲ್ಪ್ ಐತ್ರಿ. ಎಲ್ಲಾರು ಬರ್ತಾ ಇದಾರೆ, ನಮ್ ಕೇಳ್ತಾ ಇದಾರೆ, ಮಾತಾಡ್ಸ್ತಾ ಇದಾರೆ. ಅಂಟಿ ನೀವ್ ಇದ್ದಿಲ್ಲ, ಇಲ್ಲಪ್ಪ ಸಾರಿ ಕಾಲ್ ಖಾಲಿಯಾಗಿತ್ತು. ಒಬ್ರು ಏರಿದ್ರೆ ಸ್ವಲ್ಪ ಕಷ್ಟ ಆಗ್ಯದ್ರಿ. ಇನ್ನೊಂದ್ ಅಂಟಿ ಇದ್ದೀರ ಮೇಡಮ್, ಯಾರನ್ನ ಬಂದ್ರ ನಾ ಕಂಟಿನ್ಯೂ ಬೆಳಗ್ಗೆಲಿಂದ ರಾತ್ರಿ ತನ ಮಾಡ್ತೀನಿ. ನೀವು ಇನ್ನೊಂದ್ ಸ್ವಲ್ಪ ದಿನ ಆಗ್ಬಿಟ್ರೆ ಇನ್ನೊಂದ್ ಗ್ಯಾಸ್ ಹಚ್ಬೇಕಾಗತ್ತೆ ಮಕ್ಳ. ಅಂಡ್ ಮುಂಚೆ ಕಾಳು ನೆನೆ ಹಾಕಿದ್ ಕ್ವಾಂಟಿಟಿ ಇವಾಗಿನ ಕ್ವಾಂಟಿಟಿ ವೇರಿಯೇಷನ್ ಆಗಿದೆ? ಇಲ್ಲ ಸೇಮ್ ಅದೇ ಐತಿ ಮೇಡಮ್. 10 ರೂಪಾಯಿ ಮಾತ್ರ ಜಾಸ್ತಿ ಮಾಡೀನ್ರಿ. ಅದೇ ಹೇಳಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಬ್ರಿ, ಕಾಲ್ ರೇಟ್ ಜಾಸ್ತಿ ಆಗಿದೆ. ಗ್ಯಾಸ್ ಇಂದ ಉಳಿತಾಯ ಇಲ್ಲ ರೀ. ನಾವ್ ಒಬ್ಬಾಕಿ ಇರೋದ್ರಿಂದ ಆಟೋಕ್ ಹೋಗ್ಬೇಕು, ಬರ್ಬೇಕು, ತರ್ಬೇಕು. 10 ರೂಪಾಯಿನೇ ನಿಮ್ದು ಹೆಲ್ಪ್ ಅಷ್ಟೇ. ಕೊಡ್ರಿ ಕೊಡ್ಲಿಲ್ಲ ಅಂದ್ರೆ 30 ಕೊಡ ಅಂತ ಹೇಳಿನ್ರಿ. ಮತ್ತೇನ್ ಹೇಳ್ರಿ. ಅಂಟಿ ಸ್ವಂತ ಊರ್ ಯಾವ್ದು ನಿಮ್ಗೆ? ಗುಲ್ಬರ್ಗಮ್ಮ. ಗುಲ್ಬರ್ಗ. ಗಂಡನ ಮನೆ ಗುಲ್ಬರ್ಗ ಹತ್ರ ಹಳ್ಳಿ. ಇವಾಗ ಇರೋದ್ ನಾವ್ ಗುಲ್ಬರ್ಗ. ಇವಾಗ ಪ್ರೆಸೆಂಟ್ ಬೆಂಗಳೂರು ಇದ್ದು ಬಾಳ ದಿನ ಐತ್ರಿ. ಲಾಸ್ಟ್ ಏನ್ ಹೇಳಕ್ ಇಷ್ಟಪಡ್ತೀರಿ ವೀಕ್ಷಕರಿಗೆ? ಎಲ್ಲರಿಗೂ ಧನ್ಯವಾದಗಳ್ರಿ. ಆಂಟಿಗೆ ಎಲ್ಲಾರು ನೀವು ಬಂದ್ ತಿಂತಿರಲ್ಲ, ಅದೇ ನನ್ಗೆ ತುಂಬಾ ಇಷ್ಟ ಆಯ್ತು. ಶಾಪ್ ಹೆಸರು? ಅಯ್ಯೋ ಮೊಳಕೆ ಕಾಳು ಮಸಾಲ ಮೇಡಮ್. ಮೊಳಕೆ ಕಾಳು ಮಸಾಲ ಅಂತ 3ನೇ ಕ್ರಾಸ್ ಅಲ್ಲಿ ಇದೀನ್ರಿ. 5 ಮೊಬೈಲ್ಸ್ ಹತ್ರ, KC ಜನರಲ್ ಬ್ಯಾಕ್ ಸೈಡ್ ಗೇಟು. ಬನ್ನಿ ತಿನ್ನಿ, ಚೆನ್ನಾಗಿರಿ. ನಾ ಇರತ್ತನ್ರಿ, ಇದು ಯಾರು ಮಾಡಕ್ ಆಗಲ್ರಿ. ಫುಲ್ ಬಾಳ್ ಟಯರ್ಡ್ ಮೇಡಮ್. ಇದು ಬೆಳಗಿಲಿಂದ ಸಾಯಂಕಾಲ ತರಬೇಕು, ನೆನೆ ಹಾಕ್ಬೇಕು. ನೀವ್ ಮಾಡ್ತೀನ್ರಿ. ನಾ ಇರತ್ತನ ತಿನ್ನಿರಿ. ನೋಡ್ತೆ ನಮ್ಮಂತರ ಯಾರ ಭಗವಂತ ಬಿಡ್ಸಿದ್ರ ಅವ್ರ ಬೈಲ್ ತಿನ್ನಿರಿ ಅಷ್ಟೇ, ಹೌದ್ರಿ? ನಾನಲ್ರಿ ಎಲ್ಲಾರು ಮಾಡಂತೀನ್ರಿ. ಒಳ್ಳೆ ಫುಡ್ ಎಲ್ಲಾದ್ರೂ ಮಾಡಿ ವ್ಯಾಪಾರ ಆಗುತ್ತೆ, ಮೋಸ ಏನಿಲ್ಲ ಅದ್ರೊಳಗಂತ ಹೇಳ್ತೀನ್ರಿ. ಮಾಡ್ಕೆಲ್ಲರಿ ಜನ ಏನ್ ಮಾಡ್ತೀರ. ಅಂಡ್ ಇನ್ನೊಂದೇನಂತಂದ್ರೆ ಇತ್ತೀಚಿನ ದಿನಮಾನಗಳ ಆಹಾರ ಪದ್ಧತಿ ಏನಿದೆ, ಜಂಕ್ ಫುಡ್ ಕಡೆ ಹೋದಂಗಿಲ್ಲ 50 ವರ್ಷ 60 ವರ್ಷ ಬದುಕಾಗತ್ ಬಿಟ್ರೆ 70-80 ಬದುಕಬೇಕಾಗಿರೋರು. ಒಳ್ಳೆ ಫುಡ್ ನೋಡ್ರಿ, ನಾವ್ 45 ವರ್ಷ ಯಾರ ಅಂತಾರ ಇಬ್ರು ಮೊಮ್ಮಕ್ಕಳ್ರಿ. ಹಂಗೆ ನಿಂತು ಮಾಡ್ತೀರಿ. ಇವಾಗ ಮನೆ ತಿಂಡಿ ಮಾಡಂದ್ರೆ ಬೆಂಗಳೂರು ಜನಕ್ ಆಗಲ್ಲ ರೀ, ಹೌದಾ ಇಲ್ರಿ? ಗಟ್ಟಿಯಾಗಿ ತಿಂದ್ರೆ ಗಟ್ಟಿಯಾಗಿರ್ತೀರಿ, ಹೌದಿಲ್ರಿ? 4 ದಿನ ಬಾಳ್ಬೇಕು, ಕೆಲಸ ಮಾಡಿ. ಇವಾಗ ನಮ್ದು ನಾವೇ ಮಾಡಿ ಹೋಗ್ಬಿಡ್ಬೇಕ್ರಿ. ನಮ್ ಕೈಲಾದ್ರೆ ಎದ್ದು ಒಂದ್ ಏನ ಮಾಡ್ಕೊಂಡ್ ತಿನ್ನಕನ ಬೇಕಿಲ್ರಿ. ಸಸಿ ಮಾಡಲ್ಲ, ಮಗ ಮಾಡಲ್ಲ, ಮಗಳು ಅವೆಲ್ಲ ಬ್ಯಾಡ್ರಿ. ಇರತ್ತ ನಂಗೆ ಒಳ್ಳೆ ಪದಾರ್ಥ ತಿಂದು ಒಳ್ಳೆರಾಗಿ ಹೋಗ್ಬಿಡೋದ್ರ ಅಷ್ಟೇ. ಏನ್ ತಗೊಂಡ್ ಹೋಗಲ್ಲ. ದುಡ್ಡೇನು ದುಡ್ಡು ಬಂದೇನ್ ದುಡ್ಡು ಹೊಟ್ಟೆ ಪಾಡ್ರಿ ಬಂದೀವಿ, ಇದೀವಿ, ಬದುಕಿವಿ. 4 ಜನ ಹೆಲ್ಪ್ ಮಾಡಿದ್ರು ಸಾಯತನ ನೆನಸ್ತೀನ್ರಿ ನಾ ಬೆಂಗ್ಳೂರ್. ಮರಲ್ರಿ ಜೀವನ ಪರಿ. ದಾರಿ ಕೊಟ್ರಿ. ನಮ್ಗೂ ನಮ್ಮ ಓನರ್ ಹೆಲ್ಪ್ ಮಾಡಿದ್ರಿ ಸರ್, ಇಲ್ಲಿ ಅನ್ಬಾರ್ದು. ಅವ್ರಲಿಂದ ನಾವಿಲ್ಲಿ. ನಾನಮ್ಮ ಮುಂದೆ ಕೆಲಸ ಮಾಡ್ತಿದ್ದೆ. ಆ ಅಮ್ಮ ಪಾಪ ಅಲ್ಲಿಂದ ಇಲ್ಲಿ ದೂರ ಬಡಮ್ದ ಒಬ್ಬ ಕೇಳಂತ ನಮ್ಮ ಓನರ್ಗೆ ಹೇಳಕ್ಕನ ಟ್ಯಾಂಕ್ಸ್ ರೀ. ಅವ್ರನ್ನ ಪಾಪ ಬಾಳ ಹೆಲ್ಪ್ ಮಾಡಿದ್ರಿ. ನನಗೆ ನೆನ್ಸ್ತೀನಿ. ಹೌದ್ರಿ, ನಾವ್ ಬಂದಿದ್ದಾರಿ ಮರಿಬೇಡದ್ರಿ, ಹೌದಿಲ್ರಿ? ಫಸ್ಟ್ ಅವ್ರಿ, ಆಮೇಲೆಲ್ಲ ನೀವೆಲ್ಲ ಜನಗಳು. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ನೀವ್ ಬಂದಾಗ ಚೆನ್ನಾಗಿಲ್ಲಮ್ಮ, ನೀವ್ ಎಲ್ಲಾರು ಬರ್ರಿ, ನನ್ ಸಹಕರಿಸಿ ಆಯ್ತ್ರಿ. ಥ್ಯಾಂಕ್ ಯು ಅಮ್ಮ, ಬಾಯ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇನ್ನು ಅವ್ರ ಮಾತುಗಳಾಗಿರ್ಬೋದು ಅಥವಾ ಇತ್ತೀಚಿನ ದಿನಮಾನಗಳ ಸೋಷಿಯಲ್ ಮೀಡಿಯಾನ ನಾವೆಲ್ಲರೂ ಒಂದ್ ಕಡೆ ಮಕ್ಕಳಾಗಿರುತ್ತೆ, ದೊಡ್ಡವರಾಗಿರ್ಲಿ, ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡೂ ಇರುತ್ತೆ. ಅದ್ರಲ್ಲಿ ನಾವ್ ಯಾವ್ದು ತಗೊಳ್ತೀವಿ ಅನ್ನೋದು. ಅಂಡ್ ನಾನು ಈ ಒಂದು ವಿಡಿಯೋ ಮೂಲಕ ನಿಮ್ಗೆ ಎಲ್ಲರೂ ಹೇಳಕ್ ಇಷ್ಟಪಡೋದು ಏನಪ್ಪಾ ಅಂತಂದ್ರೆ, ಇತ್ತೀಚಿನ ಸೋಷಿಯಲ್ ಮೀಡಿಯಾದ ಕೆಲವೊಂದಿಷ್ಟು ವಿಡಿಯೋಗಳು ಒಬ್ಬರ ಜೀವನವನ್ನ ಕಟ್ಕೊಳ್ಳೋದಕ್ಕೆ ದಾರಿ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವಾಗ ನಾವೇನ್ ಅವ್ರನ್ನ ಮಾತಾಡ್ಸಿದ್ವಿ, ಮುಂಚೆದಕ್ಕೂ ಈಗಿದಕ್ಕೂ ಅವ್ರ ಜೀವನದಲ್ಲಿ ತುಂಬಾ ವ್ಯತ್ಯಾಸಗಳು ಕಾಣ್ತಾ ಇದೆ. ಸೊ ದಯವಿಟ್ಟು ಈ ತರದ ಬಿಸ್ನೆಸ್ ಗಳಿಗೆ ಅಂಡ್ ಈ ತರ ಕೆಲವೊಂದಿಷ್ಟು ಒಳ್ಳೆ ರೀತಿಯ ಆಹಾರಗಳನ್ನ ಸೇವಿಸಿ ಅಂಡ್ ಅವ್ರ ಬಿಸ್ನೆಸ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಮುಗಿಸ್ತಾ ಇದೀನಿ. ಅಂಡ್ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಅವ್ರ ಪರವಾಗಿ ಮತ್ತೆ ನನ್ನ ಪರವಾಗೂ ಸಹ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಈ ತರದ ಬಿಸ್ನೆಸ್ ಗಳನ್ನ ಸಪೋರ್ಟ್ ಮಾಡ್ತಿರೋದಾಗಿರ್ಲಿ ಅಂಡ್ ಈ ತರ ವಿಡಿಯೋಗಳನ್ನ ಇನ್ನಷ್ಟು ಜನಗಳಿಗೆ ನೀವು ರೀಚ್ ಮಾಡ್ತಿರೋದಾಗಿರ್ಲಿ. ಧನ್ಯವಾದಗಳು. ಸೊ ನಾರ್ಮಲ್ ನಿಮ್ಗೆ ಬಂದ್ರೆ 2 ತರ ಸಲಾಡ್ ಸಿಗುತ್ತೆ. ಒಂದು ಫ್ರೈಡ್ ಮತ್ತೆ ಇನ್ನೊಂದು ನಾರ್ಮಲ್ ಸಲಾಡ್.
ಅಂಡ್ ಒಂದ್ ಥಿಂಗ್ ನಿಮ್ಗೆ ಇಲ್ಲಿ ಕಾಳು ಒಂದು ಕೆಲವೊಂದಿಷ್ಟು ಜನ ಫ್ರೈ ಇಷ್ಟಪಡ್ತಾರೆ ಅಂತ ಅವ್ರು ಫ್ರೈ ಆಪ್ಷನ್ ಇಟ್ಟಿರೋದು. ಅಂಡ್ ಇಲ್ಲಿ ನಿಮ್ಗೆ ಎರಡ್ ತರ ಆಪ್ಷನ್ ಸಿಗುತ್ತೆ ಅಂತ ಹೇಳಿದೆ. ಬಟ್ ಅವ್ರದ್ದು ಇನ್ನೊಂದು ವೆರೈಟಿ ಏನಪ್ಪ ಅಂದ್ರೆ ನನಗೆ ಇಷ್ಟ ಆಗಿದ್ದು ಏನಪ್ಪಾ ಅಂತಂದ್ರೆ ಈ ವೆಜಿಟೇಬಲ್ಸ್ ಏನಿರುತ್ತೆ ಅದನ್ನ ಫ್ರೈ ಮಾಡಕ್ ಹೋಗಲ್ಲ. ಯಾಕಂದ್ರೆ ಮುಂಚೆನೆ ನಮ್ ದೊಡ್ಡವ್ರು ಹೇಳದ್ ಕೇಳಿರ್ತೀವಿ, ಹಸಿ ತರಕಾರಿನ ತಿನ್ಬೇಕು ಆರೋಗ್ಯಕ್ಕೆ ಒಳ್ಳೇದು, ಕಾಳುಗಳು ತಿನ್ಬೇಕು ಆರೋಗ್ಯಕ್ಕೆ ಒಳ್ಳೇದು ಅಂತ. ಸೊ ಎಲ್ಲೂ ತರಕಾರಿಗಳನ್ನ ಬಿಸಿ ಮಾಡದೆ ಅದು ಹೇಗಿರುತ್ತೋ ಹಸಿ ತರಕಾರಿಗಳನ್ನ ಮೇಲ್ಗಡೆ ನಿಮ್ಗೆ ಹಾಕೊಡುವಂತದ್ದು. ಸೊ ನಾ ಎರಡು ಟೇಸ್ಟ್ ಮಾಡ್ತಾ ಇದ್ದೀನಿ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಸೊ ನೀವು ಬಂದ್ರೆ ಇಲ್ಲಿ ದಯವಿಟ್ಟು ವಿಸಿಟ್ ಮಾಡಿ ಅಂಡ್ ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.